ರೇಟ್ ಎಲ್ಲ ತುಂಬಾ ಜಾಸ್ತಿ ಇದೆ. ಕಸ್ಟಮರು ಬಂದು ತಗೊಳ್ತಾರೆ, ಎಲ್ಲ ಮಾರ್ಕೆಟ್ಗೆ ಹೋಗ್ತಾರೆ. ಮಾರ್ಕೆಟ್ಗೆ ಹೋಗದೇನೆ ಇಲ್ಲೇ ತಗೊಂಡ್ರೆ ರೇಟ್ ಒಂದು ಸ್ವಲ್ಪ ಮಾರ್ಕೆಟಲ್ಲಿ ಕಮ್ಮಿ ಆಗುತ್ತೆ. ಮಾರ್ಕೆಟಲ್ಲಿ ಪ್ರತಿಯೊಬ್ಬರು ಹೋಗೋದ್ರಿಂದ, ಹೊರಗಡೆ ಜನ ಮಾರ್ಕೆಟ್ಗೆ ಹೋಗೋದ್ರಿಂದ ಇಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಕಸ್ಟಮರ್ಗಳಿಗೆ, ಜನಗಳಿಗೆ ಯಾರೇ ಒಬ್ಬರಿಗೆ ರೇಟ್ ಗೊತ್ತಿರಲ್ಲ. ಅಲ್ಲಿ ಹೇಗೆ ಹೋದ್ರು ಕೂಡ ಏನೇ ಒಂದು ರೇಟ್ ಜಾಸ್ತಿಯಾಗಿ ಕಳಿಸ್ತಾರೆ. ಅವ್ರು 1/4 kg ತಗೊಳ್ತಾರೆ, ಅರ್ಧ kg ತಗೊಳ್ತಾರೆ, ರೇಟ್ ಜಾಸ್ತಿಯಾಗಿ ಕಳಿಸ್ತಾರೆ. ಅವ್ರಿಗೆ ರೇಟ್ ಗೊತ್ತಿರಲ್ಲ. ನಾವು ಹೋಲ್ಸೇಲ್ ರೇಟಲ್ಲಿ ತರೋಣ ಅಂತ ನಾವು ಹೋದ್ರೆ ನಮಗೆ ಅದೇ ರೇಟಾಗಿ ಕಳಿಸ್ತಾರೆ. ಅದಕ್ಕಿಂತ ಇಲ್ಲಿ ನಾವು ರೇಟ್ ಜಾಸ್ತಿ ಮಾಡಬೇಕಾಗತ್ತೆ. ಆದ್ರೆ ಜನಗಳು ಏನಂತಾರೆ, ನಮ್ಮಲ್ಲಿ ರೇಟ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ನಮ್ಮಲ್ಲಿ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಪ್ರತಿಯೊಬ್ರು ಕೂಡ ಹೊರಗಡೆ ಇಲ್ಲೇ ತಗೊಂಡ್ರೆ ರೇಟ್ ಕಮ್ಮಿ ಆಗುತ್ತೆ. ಚೆನ್ನಾಗಿದೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಆದ್ರೆ ರೇಟ್ ಜಾಸ್ತಿ ಇದೆ. ಬರೋರೆಲ್ಲ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ರೇಟ್ ಜಾಸ್ತಿ ಇದೆ. ಮಾರ್ಕೆಟಲ್ಲಿ ರೇಟ್ ಕಮ್ಮಿ ಮಾಡಿದ್ರೆ ನಾವು ಕಮ್ಮಿ ಮಾಡ್ಕೊಡ್ಬೋದು. ಸರ್, ಈ ಹೋದ ವರ್ಷ ಅದಕ್ಕೂ ಈ ವರ್ಷಕ್ಕೂ 1 kgಗೆ 300 ಇರೋದು 450, 500 ರೂಪಾಯಿ ಆಗಿದೆ. 120, 200, 120ರಿಂದ ಹಿಡಿದು 150 ಇರೋದು 300 ರೂಪಾಯಿ ರೇಟ್ ಆಗಿದೆ. ಹೀಗೆ ಸೇವಂತಿಗೆ ಮಾರು 250 ಇದೆ. ಮಾರ್ಕೆಟಲ್ಲಿ 250 ಮಾರ್ತಾ ಇದ್ದಾರೆ, 200 ರೂಪಾಯಿನೂ ಮಾರ್ತಾ ಇದ್ದಾರೆ. ಅದು ಹೂವು ಚೆನ್ನಾಗಿರೋದು 250, ಚೆನ್ನಾಗಿಲ್ಲದೆ ಇರೋದು 200 ರೂಪಾಯಿ, ಈ ತರ ಇದೆ. ಆದ್ರೆ ಮಾರ್ಕೆಟಲ್ಲಿ ಕರೆಕ್ಟಾಗಿ ಮಾರ್ಕೊಡಲ್ಲ, ಕಮ್ಮಿ ಕೊಡ್ತಾರೆ. ಆದ್ರೆ ನಾವು ಇಲ್ಲಿಯವರೆಲ್ಲ ಮಾರ್ಕ್ ಕರೆಕ್ಟಾಗಿ ಕೊಡ್ತೀವಿ, ಆದ್ರೆ ಕರೆಕ್ಟಾಗಿ ದುಡ್ಡು ತಗೊಳ್ತೀವಿ. ಅಲ್ಲಿ ಮಾರ್ಕ್ ಕಮ್ಮಿ ಕೊಟ್ಟರು ಕೂಡ ರೇಟ್ ಜಾಸ್ತಿ ತಗೊಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಹೊರಗಡೆ ಬಂದು ತಗೊಂಡ್ರೆ ಅವ್ರಿಗೆ ರೇಟ್ ಹೇಗಿದೆ ಅಂತ ನಮಗೂ ಗೊತ್ತಾಗುತ್ತೆ. ಎಲ್ಲ ಇಲ್ಲೇ ತಗೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಆದ್ರೆ ಅವರವ್ರ ಉದ್ದೇಶ ಏನೇನಿದೆ ಅಂತ ನಮ್ಗೆ ಗೊತ್ತಿರಲ್ಲ. ವ್ಯಾಪಾರ ಹತ್ತನೇ ಇಲ್ಲ ಸರ್, ಚೆನ್ನಾಗಿ ನಡೀತಾ ಇದೆ. ಕಸ್ಟಮರ್ ಎಲ್ಲ ಪ್ರತಿಯೊಬ್ರು ಇಲ್ಲೇ ಬಂದು ತಗೊಳ್ತಾ ಇದ್ದಾರೆ, ಒಂದು ಅರ್ಧ ಜನ. ಆದ್ರೆ ಅಲ್ಲಿ ಇರೋ ರಶ್ಗೆ ನಾವೇ ಒಳಗಡೆ ಹೋಗೋಕ್ಕಾಗಲ್ಲ. ಈಗ ಇವರು ಇಲ್ಲ ಹೇಗೆ ಹೋಗಿ ಬರ್ತಾರೆ ಅನ್ನೋದು ನಮ್ಗೆ ಕಷ್ಟ ಆಗುತ್ತೆ. ಹೇಗೆ ಹೋಗಿ ಬರ್ತಾರೆ? ಇಲ್ಲೇನು ಬೈ ಚಾನ್ಸ್ ಒಬ್ಬ ಲೇಡೀಸ್ ಅಮ್ಮ ಈ ಕಡೆ ಸೈಡ್ಗೆ ಬನ್ನಿ ಅಂತ ಅಂದ್ರೆ ಏನೇ ಈ ತರ ಬಾ ಅಂತೀಯ. ಒಳಗಡೆ ಹೋಗಿ ನೋಡಿದ್ರೆ ಲೇಡೀಸ್ ಇರಲ್ಲ, ಜೆಂಟ್ಸ್ ಇರಲ್ಲ, ತಳ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರ ಭಾವನೆ ಅವ್ರಿಗೆ ಗೊತ್ತಾಗಬೇಕು. ಯಾಕಪ್ಪ 20-30 ರೂಪಾಯಿ ಜಾಸ್ತಿ ಕೊಟ್ಟು ಇಲ್ಲೇ ತಗೊಂಡೋಗ್ಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇರಬೇಕು. ಅದ್ ಬಿಟ್ಟು 20-30 ರೂಪಾಯಿ ಉದ್ದೇಶ ನೋಡ್ಕೊಂಡು ನೋಡಿದ್ರೆ ತಳ್ಳೋದು, ನೂಕೋದು, ಎಲ್ಲ ಮೈಕೈ ನೋವು ಬರೋದು, ಈ ತರ ಎಲ್ಲ ಆಗತ್ತೆ. ಏನೇ ಬರ್ಲಿ, ಜನ ಹೊರಗಡೆ ಇಲ್ಲೇ ಬಂದು ತಗೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಅವರಲ್ಲಿ ಏನೇನಿದೆಯೋ ನಮಗೆ ಗೊತ್ತಿರಲ್ಲ. ನಾವೆಲ್ಲ ರಿಟೇಲ್ ರೇಟ್, ಮಾರ್ಕೆಟಲ್ಲಿ ಏನು ರೇಟ್ ಇದೆ ಆ ರೇಟ್ ಕೊಡ್ತೀವಿ. 100ಕ್ಕೆ 10 ರೂಪಾಯಿ 20 ರೂಪಾಯಿ ಇಟ್ಟು ವ್ಯಾಪಾರ ಮಾಡ್ತೀವಿ ಅಷ್ಟೇನೆ. ಬೇರೆ ಏನು ರೇಟ್ ಇಟ್ಟು ಮಾರಿರಲ್ಲ. ಮಾರ್ಕೆಟಲ್ಲಿ 200, 250 ಮಾಡ್ತಾರೆ, ನಾವು 250, 300 ಮಾಡ್ತೀವಿ. ಕೆಜಿ ಎಲ್ಲ 400ರಿಂದ 500 ರೂಪಾಯಿ ಅವ್ರು ಮಾಡ್ತಾರೆ, ನಾವು 400ರಿಂದ 500 ರೂಪಾಯಿ ಮಾಡ್ತೀವಿ. ಮಲ್ಲಿಗೆ ಎಲ್ಲ ಹೈ ರೇಟ್ ಆಗಿದೆ. ಕನಕಾಂಬರ 3000, 4000 ಕೆಜಿ ಆಗಿದೆ. ಮಲ್ಲಿಗೆ 2000 ಕೆಜಿ ಆಗಿದೆ. ಹೀಗೆ ಮಲ್ಲಿಗೆ ದಿಂಡು 300 ರೂಪಾಯಿ, 200 ರೂಪಾಯಿ ಹೆವಿ ರೇಟ್ ಆಗಿದೆ. ಆದರೆ ಗ್ರಾಹಕರಿಗೆ ತುಂಬ ತೊಂದರೆ ಇಷ್ಟೊಂದು ರೇಟಲ್ಲಿ. ನನ್ನ ಹೆಸರು ಶಿವಪ್ಪ ಅಂತ ಸರಕ್ಕೆ. ವ್ಯಾಪಾರ ಎಲ್ಲ ಬೆಲೆ ಜಾಸ್ತಿ ಆಗಿಬಿಟ್ಟೈತೆ. ಕೆಜಿ ಸುಮಾರು 500 ರೂಪಾಯಿ, ಮಾರ ಹಳ್ಳಿ 250 ರೂಪಾಯಿ. ಇಲ್ಲಿ ನೋಡಿದ್ರೆ ಬೆಲೆನೇ ಕೊಡಕ್ ಅಳ್ತಾವ್ರೆ ಜನಗಳು. ವ್ಯಾಪಾರ ಡಲ್ಲು, ಬೆಲೆ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ. ಈಗ ಬೇರೆ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಹೌದು, ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ. ಬೆಲೆಗಳು ಜಾಸ್ತಿ, ಬೆಲೆಗಳು ಎಲ್ಲ ಮಾರ್ಕೆಟಿಗೆ ಬಿದ್ದ್ಬಿಟ್ಟಿದ್ದಾರೆ ಜನಗಳು. ಇಲ್ಲಿ ಜನ ಕಮ್ಮಿ ಆಗೋರೆ, ಅಲ್ಲಿ ಮಾರ್ಕೆಟ್ ಬೆಲೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಯಾವ ಎಷ್ಟು ರೇಟ್ ಇದೆ ಅಂತ ಅದೆಲ್ಲ ಮಾರಿ 250 ರೂಪಾಯಿ, 300 ರೂಪಾಯಿ. ಅಲ್ಲೇ 250 ರೂಪಾಯಿ, 300 ರೂಪಾಯಿ. ಅದೇ ಬೆಲೆ ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ ಜನಗಳು. ನಮ್ಮ ಹೆಸರು ಅಮರುದ್ದೀನ್ ಅಂತ. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿ ಫ್ರೂಟ್ ವ್ಯಾಪಾರ ಮಾಡ್ತಾ ಇದ್ದೀವಿ. ಇವಾಗ ಏನಾಗಿದೆ ಅಂದ್ರೆ ಬಿಸ್ನೆಸ್ ಅರ್ಧಕ್ಕೂ ಅರ್ಧ ಬಿಸ್ನೆಸ್ ಇಲ್ಲ. ಏನಾಗಿದೆ ಅಂದ್ರೆ ಈ ಆನ್ಲೈನ್ ಅದು ಇದು ಬಂದ್ಬಿಟ್ಟು ಎಲ್ಲ ವ್ಯಾಪಾರ ಬಿಸ್ನೆಸ್ ಕಡಿಮೆ ಇದೆ. ಮುಂಚೆ ತರ ವ್ಯಾಪಾರ ಇಲ್ಲ, ವ್ಯಾಪಾರಗಳು ಜಾಸ್ತಿ ಆಗ್ಬಿಟ್ಟಿದಾವೆ. ಇದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮಾಲ್ ತರಿಸ್ತೀವಿ, ಇಲ್ಲಿ ವ್ಯಾಪಾರ ಮಾಡ್ತೀವಿ ನಾವು. ಹಣ್ಣುಗಳು ಎಲ್ಲ ಇವಾಗ ಕಡಿಮೆನೆ ಮಾಡ್ಬೇಕು, ಜಾಸ್ತಿ ಮಾಡೋ ಚಾನ್ಸ್ ಹೋಯ್ತದಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದೆ ಬಿಸ್ನೆಸ್ ನಲ್ಲಿ. ಆಪಲ್ ಬಂದು 150, 160, ಮೋಸಂಬಿ 80 ರೂಪಾಯಿ, ಎಲ್ಲ ಬಾಳೆಹಣ್ಣು 100, 110 ಹಂಗ್ ಮಾಡ್ತಾ ಇದೀವಿ. ಈ ವರ್ಷ ಇಲ್ಲ, ಈ ವರ್ಷ ಬಾಳೆ ಕಡಿಮೆ ವ್ಯಾಪಾರ ಬಿಸ್ನೆಸ್. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಈ ಆನ್ಲೈನ್ ಗಳು ಬಂದ್ಬಿಟ್ಟು ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ವ್ಯಾಪಾರ. ಮನೆಗೆ ತಂದು ಕೊಡ್ತಾ ಇದ್ದಾರೆ ಡೆಲಿವರಿ. ಫೋನ್ ಮಾಡಿದ್ರೆ ಅರ್ಧ ಗಂಟೆಗೆಲ್ಲ ಐಟಮ್ ಬಂದ್ಬಿಡ್ತಾ ಇದೆ, ಅರ್ಧ ಗಂಟೆ 15 ನಿಮಿಷಕ್ಕೆಲ್ಲ ಬರ್ತಾ ಇದೆ. ಅದು ನೋಡಿ ಸ್ವಲ್ಪ ಅಫಿಷಿಯಲ್ಸ್ ಎಲ್ಲ ಆನ್ಲೈನ್ ನಲ್ಲಿ ತರಿಸ್ಕೊಂತಾ ಇದ್ದಾರೆ. ಅದರಿಂದ ನಮ್ಮ ವ್ಯಾಪಾರ ಸ್ವಲ್ಪ ಕಡಿಮೆ ಆಗಿದೆ. ತುಂಬಾ ತೊಂದರೆ ಆಗಿದೆ ಸರ್. ಯಾಕಂದ್ರೆ ಮುಂಚೆ ಒಂದು ಬಾಳೆಹಣ್ಣು 2 ಬಾಳೆಹಣ್ಣು ತಗೋಬೇಕಂದ್ರೆ ಮಾರ್ಕೆಟ್ ಬರ್ತಾ ಇದ್ರು ಎಲ್ಲರೂ ಕಸ್ಟಮರ್ಸ್.
ಎಲ್ಲರೂ ಮನೆಯವರು. ಇವಾಗ ಅಲ್ಲೇ ಸಿಕ್ಬಿಡ್ತಾ ಇದೆ, ಆನ್ಲೈನ್ ನಲ್ಲಿ ಸಿಗ್ತಾ ಇದೆ. ಒಂದ್ ತೆಂಗಿನಕಾಯಿ ಆನ್ಲೈನ್ ಮಾಡಿದ್ರೆ ತಂದು ಕೊಡ್ತಾ ಇದ್ದಾರೆ ಇವಾಗ ಮನೆಗೆ. ಈ ತರ ಎಲ್ಲ ಪ್ರಾಬ್ಲಮ್ ಆಗಿ ಬಿಸ್ನೆಸ್ ತುಂಬಾ ಏಟಾಗಿದೆ ಸರ್. ಆನ್ಲೈನ್ ಅಲ್ಲಿ ತಗೊಂಡ್ರೆ ಅವ್ರ ರೇಟ್ ಜಾಸ್ತಿ ಇರುತ್ತಲ್ಲ ಅವ್ರಿಗೆ. ಇರುತ್ತೆ, ಬಟ್ ಸೇಫ್ಟಿ ಇರುತ್ತಲ್ಲ. ಅಪಾರ್ಟ್ಮೆಂಟ್ ಇಂದ ಕೆಳಗಡೆ ಬರೋಕೆ ಏನಿಲ್ಲ, ಅವರು ಇವರೇ ಹೋಗಿ ಮನೆಯಲ್ಲೇ ಕೊಡ್ತಾ ಇದ್ದಾರೆ ಡೋರ್ ಡೆಲಿವರಿ. ಅದರಿಂದ ಸೌಕರ್ಯ ನೋಡ್ತಾ ಇದ್ದಾರೆ, ಕ್ವಾಲಿಟಿ ನೋಡ್ತಾ ಇದ್ದಾರೆ. ಅದರಿಂದ ಬಿಸ್ನೆಸ್ ಕಡಿಮೆ ಆಗ್ಬಿಟ್ಟಿದೆ ಸರ್. ಇದು ನಮ್ ಪ್ರಾಬ್ಲಮ್. ಸ್ವಲ್ಪ ಕಮ್ಮಿ ಇದೆ ಅಣ್ಣ, ವರಮಹಾಲಕ್ಷ್ಮಿಗಿಂತ ಸ್ವಲ್ಪ ಕಮ್ಮಿನೇ ಐತೆ. ಏನ್ ಅಂಗಡಿಗಳು ಜಾಸ್ತಿ, ಬೆಲೆನೂ ಏನ್ ಕಮ್ಮಿನೇ ಐತೆ, ಆದ್ರೇನು ಸ್ವಲ್ಪ ವ್ಯಾಪಾರಗಳು ಕಮ್ಮಿ ನಡೀತಾ ಇದೆ. ಹಣ್ಣೆಲ್ಲ ಎಷ್ಟೆಷ್ಟು ರೇಟ್ ಆಗಿದೆ? ಏನ್ ಆಪಲ್ 160, 180, ಮೋಸಂಬಿ 80, 100. ಕ್ವಾಲಿಟಿ ಹೆಂಗ್ ಇರ್ತದೋ ಪ್ರೈಸ್ ಹಂಗ ಇದೆ. ದಾಳಿಂಬ್ರೆ 300 ರೂಪಾಯಿ ಇದೆ, 250 ರೂಪಾಯಿ ಇದೆ. ಈಗ ಹೋದ ವರ್ಷ ಕಂಪೇರ್ ಮಾಡ್ತಾರೆ ಹೋದ ವರ್ಷಕ್ಕೆ ಈ ವರ್ಷಕ್ಕೆ ತುಂಬಾ ಕಮ್ಮಿ ಇದೆ. ವರಮಹಾಲಕ್ಷ್ಮಿಗೆ ನೋಡಿದ್ರೆ ಇದಕ್ಕೆ ಇವಾಗ ಕಮ್ಮಿ ಐತೆ. ವರಮಹಾಲಕ್ಷ್ಮಿಗೆ ತುಂಬಾ ಇತ್ತು, ಇವಾಗ ಸ್ವಲ್ಪ ಕಮ್ಮಿ ಇದೆ. ಜನಗಳೆಲ್ಲ ಏನ್ ರೇಟ್ ಏನ್ ಮಾಡಲ್ಲ, ಅರ್ಧ ಕೆಜಿ ತಗೊಳೋರು ಅರ್ಧ ಕೆಜಿ ತಗೊಂತಾರೆ, ಅರ್ಧ ಕೆಜಿ ತಗೊಳೋರು 1/4 ಕೆಜಿ ತಗೊಂತಾರೆ ಅಷ್ಟೇ. ಇನ್ನೇನ್ ಮಾಡಿದ್ರೆ ಎಲ್ಲರಿಗೂ ಕಷ್ಟನೇ ಐತಲ್ಲ. ಎಲ್ಲಿಂದ ತರಿಸ್ತೀರಾ? ಎಲೆಕ್ಟ್ರಾನಿಕ್ ಸಿಟಿ.